ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. 4:15ಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತ ಅಂದ್ಕೊಂಡಿರ್ಬೋದಲ್ವ ನೀವು. ಸೊ ನಾನಿವತ್ತು ಹಾಸನಾಂಬೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಅದರಿಂದ 3 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಅಷ್ಟರಲ್ಲಿ 4:15 ಒಳಗಡೆ ಎಲ್ಲ ಪೂಜೆ ಮುಗಿಸೋಣ ಅಂತ ಪೂಜೆ ಸ್ಟಾರ್ಟ್ ಮಾಡಿದೆ. ಪೂಜೆ ಎಲ್ಲ ಮುಗಿಸೋ ತನಕ ಒಂದು 5 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಏನು ಹೂವು ಎಲ್ಲ ತೆಗೆದು ಪೂಜೆ ಮಾಡೋದಕ್ಕಾಗಲಿಲ್ಲ. ಯಾಕಂದರೆ ನಾವು 4 ಗಂಟೆಗೆ ಮನೆಯಿಂದ ಹೊರಡಬೇಕಿತ್ತು. ಆಲ್ರೆಡಿ ನಾವು ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡಿದ್ವಿ 4 ಗಂಟೆಗೆ ಬಿಡೋಣ ಅಂತ. ನನ್ನದೇ ಒಂದು 15 ಮಿನಿಟ್ಸ್ ಲೇಟ್ ಆಗಿಬಿಡ್ತು ಇಲ್ಲಿ ಬಿಡೋದಕ್ಕೆ. ಬೇಗನೆ ಎದ್ರೂ ಕೂಡ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಸ್ನಾನ ಮಾಡಿ ರೆಡಿ ಆಗೋದು ಅದೆಷ್ಟು ಬೇಗ ಟೈಮ್ ಹೋಗುತ್ತೋ ಗೊತ್ತಾಗೋದಿಲ್ಲ. ಸೊ ಓಕೆ ಅಂದ್ಕೊಂಡು ಬೇಗನೆ ದೀಪ ಹಚ್ಚಿ ಗಂಧದ ಕಡ್ಡಿ ಹಚ್ಚಿದೆ ಅಷ್ಟೇ. ಪೂಜೆ ಮುಗಿಸಿ ನಾನು ಹೊರಟೆ. ನಾನು ಕೆಳಗಡೆ ಇಳಿಯೋ ಅಷ್ಟರಲ್ಲಿ ಕ್ಯಾಬು ಆಲ್ರೆಡಿ ಬಂದು ಅವರು 4 o'clock ಒಳಗಡೆ ಬಂದಿದ್ದರು. ಅವರು ಪಾಪ ತುಂಬ ಕಾಯಿಸ್ಬಿಟ್ಟೆ ಅವ್ರನ್ನ. ನೋಡಿ ಆಚೆ ವೆಯ್ಟ್ ಮಾಡ್ತಾಯಿದ್ದಾರೆ ಪಾಪ ಕ್ಯಾಬಲ್ಲಿ. ಇದೇ ಕ್ಯಾಬು ನೋಡಿ ವೆಯ್ಟ್ ಮಾಡ್ತಾ ಇದ್ದಾರೆ. ಮತ್ತು ನಾನು ಕೆಳಗಡೆ ಇಳಿಬೇಕಾದ್ರೆ ಬಂದಿರೋ ಪಾಪ ಅವರು ಕ್ಯಾಬ್ನವ್ರು ವೆಯ್ಟ್ ಮಾಡ್ತಾಯಿದ್ದಾರೆ ಅನ್ನೋ ಟೆನ್ಷನಲ್ಲಿ ಅಮೌಂಟ್ ಅಲ್ಲೇ ಬಿಟ್ಟು ಬಂದೆ. ಅವ್ರು ತಂದು ಕೊಟ್ಟರು, ಮತ್ತು ಅದು 2 ಮಿನಿಟ್ಸ್ ವೆಯ್ಟ್ ಮಾಡಿದ್ರು ಪಾಪ. ಫೈನಲಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಟೋಟಲು ನಾವು 6 ಮೆಂಬರ್ಸು ಹೊರಡೋದನ್ನ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಫಸ್ಟೇ ನಾನು ಕ್ಯಾಬ್ ಹತ್ಕೊಂಡೆ. ಇನ್ನೂ 5 ಮೆಂಬರ್ಸ್ ಬರಬೇಕು. ಆಲ್ರೆಡಿ ಅವರೆಲ್ಲ ರೆಡಿಯಾಗಿದ್ದೀವಿ ಅಂತ ಹೇಳಿ ಕಾಲ್ ಮಾಡಿದರು. ಬಟ್ ನಾನು ಫಸ್ಟು ಈ ಕಡೆಯಿಂದ ಹೋಗೋದ್ರಿಂದ ನನಗೆ 3 o'clockಗೆ ನಾನು ಇದ್ದಿದ್ದೆ. ಬಟ್ ಫೈನಲಿ ಎಲ್ಲ ನೆಲಮಂಗಲ ಟೌನ್ ಹತ್ರ 5:10ಗೆ ರೀಚ್ ಆದ್ವಿ. ಎಲ್ಲ ಕ್ಯಾಬ್ನ ಹತ್ಕೊಂಡ್ರು. 6 ಮೆಂಬರ್ಸು ಕೂಡ ನಾವು ಕ್ಯಾಬ್ ಹತ್ತಿ ಫೈನಲಿ 5:10ಗೆ ಗೊಲ್ರಟ್ಟಿ ನೆಲಮಂಗಲ ಟೋಲ್ ಹತ್ರ ಎಲ್ಲ ಸೇರಿದ್ವಿ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು 4:30ಗೆ ಬಿಡಬೇಕು ಅಂತ. 4:30ಯಿಂದ 4ಗೆ ಬಿಡಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಆದ್ರೂ 4:30 ಅಂತ ಅಂದ್ಕೊಂಡಿದ್ವಿ. ಎಲ್ಲರ ಮನೆಗೂ ಹೋಗಿ ಎಲ್ಲರನ್ನೂ ಪಿಕಪ್ ಮಾಡ್ಕೊಂಡು ಬರೋದಷ್ಟೊತ್ತಾಗುತ್ತೆ ಅಂತ. ಆದರೆ ಆದ್ರೂ ಕೂಡ 1/2 hour ಜಾಸ್ತಿನೇ ಆಯಿತು. 5:10ಗೆ ನಾವು ಇಲ್ಲಿ ಟೋಲಿಂದ ಸ್ಟಾರ್ಟ್ ಮಾಡಿದ್ವಿ. ಫೈನಲಿ ನೆಲಮಂಗಲ ಟೋಲ್ ಬಿಟ್ಟು ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಾವು 5:10 ಆಗಿರೋದ್ರಿಂದ ಅಷ್ಟೇನು ವೆಹಿಕಲ್ಸ್ ಏನೂ ಇರಲಿಲ್ಲ. ತುಂಬ ಅಂದರೆ ತುಂಬ ಕಮ್ಮಿ ವೆಹಿಕಲ್ಸ್ ಇದ್ವು. ಸೊ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅನ್ನೋದು ಆ್ಯಕ್ಚುಲಿ ಗೊತ್ತಿಲ್ಲ. 2.5 hour ತೋರಿಸ್ತಾ ಇದೆ. ಮೇ ಬಿ ಸ್ವಲ್ಪ ಒಂದು 10 ನಿಮಿಷ ಹೆಚ್ಚು ಕಡಿಮೆ ಬೇಗ ರೀಚ್ ಆಗ್ಬೋದು, ಅಥವಾ 10 ನಿಮಿಷ ಸ್ಲೋನೇ ಆಗ್ಬೋದು. ಯಾಕಂದರೆ ಹೊರಡೋ ತನಕ ಬೆಳಗಾಗೋದ್ರಿಂದ ಸ್ವಲ್ಪ ಟ್ರಾಫಿಕ್ ಆಗಬಹುದೇನೋ ದೇವಸ್ಥಾನದ ಹತ್ರ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನಂತ ಗೊತ್ತಿಲ್ಲ. ಬಟ್ ಇಲ್ಲಿ ನಾವು ಬೆಂಗಳೂರು ಬಿಡಬೇಕಾದ್ರೆ ಹೈವೇ ಮಾತ್ರ ಫ್ರೀಯಾಗೇ ಇದೆ. ಅಲ್ಲೇನಾಗುತ್ತೋ ಗೊತ್ತಿಲ್ಲ. ಫೈನಲಿ ನಾವು 7:38 ಒಳಗಡೆ ಹಾಸನಾನ ರೀಚ್ ಆದ್ವಿ. ಅಷ್ಟೇನು ವೆಹಿಕಲ್ಸ್ ಏನೂ ಜಾಮ್ ಇರಲಿಲ್ಲ. ಎಲ್ಲ ಫ್ರೀಯಾಗೇ ಇದೆ ರೋಡು. ಮೇ ಬಿ ಇವತ್ತು ರಶ್ ಇಲ್ವೋ ಅಥವಾ ಯಾವಾಗ್ಲೂ ಇದೇ ಥರ ಫ್ರೀ ಇರುತ್ತೋ ಗೊತ್ತಿಲ್ಲ. ನಮಗೆ ಹಾಸನ ಹೋದ್ಮೇಲೆ ಎಲ್ಲಿನೂ ಕೂಡ ವೆಹಿಕಲ್ಸು ಜಾಮ್ ಆಗಲಿಲ್ಲ. ಎಲ್ಲ ದೇವಸ್ಥಾನದ ಬಾಗಿಲು ತನಕನೂ ತುಂಬ ಫ್ರೀಯಾಗೇ ಇತ್ತು ರೋಡು. ನೋಡಿ ಎಷ್ಟು ಫ್ರೀ ಇದೆ. ಲಾಸ್ಟ್ ಸರಿಗೆ ಕಂಪೇರ್ ಮಾಡಿದ್ರೆ ಈ ಸರಿ ತುಂಬ ಫ್ರೀ ಇದೆ. ಲಾಸ್ಟು ನಾವು ಬಂದಿದ್ದಾಗ ಇಲ್ಲೆಲ್ಲ ತುಂಬ ವೆಹಿಕಲ್ಸ್ ತುಂಬ ಜಾಮ್ ಆಗಿಬಿಟ್ಟಿತ್ತು. ಈ ಸರಿಗೆ ಕಂಪೇರ್ ಮಾಡೋದಾದರೆ ಲಾಸ್ಟ್ ಟೈಮ್ ತುಂಬ ಅಂದರೆ ತುಂಬ ರಶ್ ಇತ್ತು. ಯಾವಾಗಪ್ಪ ದೇವ್ರ ದರ್ಶನ ಮಾಡೋದು ಅನ್ನೋ ಥರ ಆಗಿಬಿಟ್ಟಿತ್ತು. ಇಲ್ಲಿ ನೋಡಿದ್ರೆ ನಮಗೆ ಹೊರ್ಗಡೆನೇ ಎಲ್ಲೋ ಅಲ್ಲೊಂದು ಇಲ್ಲೊಂದು ಜನ ಅನ್ನೋ ಥರ ಕಾಣಿಸ್ತಾ ಇದೆ. ಮೇ ಬಿ ಬೇಗ ಬಂದಿರೋದ್ರಿಂದ ಈ ಥರ ರಶ್ ಇಲ್ಲ ಅನಿಸುತ್ತೆ, ಅಥವಾ ಇವತ್ತಿನ ದಿನ ಅಷ್ಟೊಂದು ರಶ್ ಇಲ್ಲ ಅಂತ ಅನ್ಕೋತೀನಿ. ಬಟ್ ನಾಳೆ ಹೇಗಿರುತ್ತೋ ಗೊತ್ತಿಲ್ಲ. ನಾವು ಬಂದಿರೋ ದಿನ ಮಾತ್ರ ಇಷ್ಟೊಂದು ಫ್ರೀ ಇದೆ ರೋಡು. ಈಸಿಯಾಗಿ ದರ್ಶನ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಕಡೆಯಿಂದ 3 ಪಾಸ್ ತೊಗೊಂಡಿದ್ವಿ. ಇನ್ನು 3 ಪಾಸ್ ನಮಗೆ ಬರಬೇಕಿತ್ತು. ಅಲ್ಲೋಗಿ ಇಸ್ಕೊಳ್ಳೋಣ ಅಂತ ಯಾರೋ ಕೊಡ್ತೀನಿ ಅಂತ ಹೇಳಿದರು. ಬಟ್ ಅಲ್ಲೋದ್ಮೇಲೆ ಥರ್ಸ್ಡೇಗೆ ಸಿಗೋದು ಪಾಸ್ ಅಂತ ಹೇಳಿದ್ರು. ಓಕೆ ಅಂತೇಳಿ 3 ಮೆಂಬರ್ಸು ಪಾಸಲ್ಲಿ ಮತ್ತು 3 ಮೆಂಬರ್ಸು 1000 ರೂಪೀಸ್ ಟಿಕೆಟಲ್ಲಿ ನಾವೇ ಅಡ್ಜಸ್ಟ್ ಮಾಡಿಕೊಂಡು ಹೊರಟ್ವಿ. ನಾವು 1000 ರೂಪೀಸ್ ಟಿಕೆಟ್ ಲೈನಲ್ಲಿ ಬರ್ತಾಯಿದ್ದೀವಿ. ಅವರು ಪಾಸಿಂದ ಆ ಕಡೆಯಿಂದ ಬರ್ತಾ ಇದ್ದಾರೆ, ಪಾಸ್ ಲೈನಿಂದ. ನೋಡೋಣ. ಮೇಯ್ನು ಅವರೇ ಹೇಳಿರೋ ಪ್ರಕಾರ ಅಲ್ಲಿ ನಿಂತಿರೋರು ನಿಮಗೆ 1000 ರೂಪೀಸ್ ಟಿಕೆಟ್ಗೆ ಬೇಗ ಮೂವ್ ಆಗುತ್ತೆ ಲೈನ್ ಅಂತ ಹೇಳಿದ್ದಾರೆ. ಬಟ್ ಗೊತ್ತಿಲ್ಲ ಅಲ್ಲಿ ಹೇಗಿದೆ ಅಂತ ಹೇಳಿ. ಮೇಯ್ನ್ ದೇವಸ್ಥಾನ ದರ್ಶನದಲ್ಲೇ ಎಲ್ಲರೂ ಮೀಟ್ ಆಗೋದು ಅಂತ ಅಂದ್ಕೊಂಡಿದ್ದೀವಿ. ಇಲ್ಲೊಂದು ಕಡೆ ಬಂದುಬಿಟ್ಟು ಅವರು ಟಿಕೆಟನ್ನು ಡಿವೈಡ್ ಮಾಡಿ ಕೊಡ್ತಾರೆ. ಬಟ್ ನೀವು ಈ ಟಿಕೆಟ್ನ ಅವರು ನಮಗೇನು ಕೊಟ್ಟಿದ್ದಾರೆ ಇದನ್ನು ಇಟ್ಕೊಂಡ್ರೆ ಮಾತ್ರ ನಿಮಗೆ ಲಾಡು ಪ್ರಸಾದ ಸಿಗೋದು. ಅದಕ್ಕೋಸ್ಕರ ಇದನ್ನು ಕೊಟ್ಟಿದ್ದಾರೆ. ಇದೇನಾದರೂ ಮಿಸ್ ಮಾಡಿಕೊಂಡ್ರೆ ನಿಮ್ಗೆ ಲಾಡು ಪ್ರಸಾದ ಸಿಗೋದಿಲ್ಲ.
ಫೈನಲಿ ದೇವಸ್ಥಾನದ ಹತ್ತತ್ರ ಹೋದಾಗ ಮಾತ್ರ ಸ್ವಲ್ಪ ಅಂದರೆ ನೋಡಿ, ಈ ನಾನು ನಿಂತಿದ್ದೀನಲ್ಲ ಈ ಮುಂದೆ ಲೈನ್ ಮಾತ್ರ 1000 ರೂಪೀಸ್ ಟಿಕೆಟ್ ಲೈನು. ಒಂದು 15 to 20 ಮೆಂಬರ್ಸ್ ಇರ್ಬೋದು ಅಷ್ಟೇ ನನ್ನ ಮುಂದೆ. ಬಟ್ ಆ ಕಡೆ ಮೂವ್ ಆಗ್ತಾ ಇದೆಯಲ್ಲ ಅದು ಬಂದುಬಿಟ್ಟು ಪಾಸ್ ಲೈನು, ಅದು ಕೂಡ ಫ್ರೀಯಾಗೇ ಮೂವ್ ಆಗ್ತದೆ. ನೋಡಿ ಎಷ್ಟು ಖಾಲಿ ಇದೆ ಪಾಸ್ ಲೈನು. ಬಟ್ ನಾವು ಬೇಗ ಬಂದ್ವಿ. ಬಟ್ ನಾವು 3 ಮೆಂಬರ್ಸು ಇನ್ನೂ ಅವರು ಬರ್ತಾನೆ ಇದ್ದಾರೆ, ಅವ್ರು ಇನ್ನೂ ರೀಚ್ ಆಗಿಲ್ಲ. ಬಟ್ ನಮ್ಮ 1000 ರೂಪೀಸ್ ಲೈನ್ ಬೇಗ ಬಂತು. ಅವ್ರ ಪಾಪ ಇನ್ನೂ ಬರ್ತಾ ಇದ್ದಾರೆ. ಅವ್ರ ಲೈನ್ ಅಷ್ಟು ಏನೋ ಗೊತ್ತಿಲ್ಲ, ಬಟ್ ತುಂಬ ಚೆಕ್ಕಿಂಗ್ ಇತ್ತೋ ಏನೋ, ಅವರು ಇನ್ನೂ ರೀಚ್ ಆಗಿಲ್ಲ. ಬಟ್ ನಾವು ಇಲ್ಲಿ ತನಕ ರೀಚ್ ಆದ್ವಿ. ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವ್ರಿಗೆ. ನೋಡಿ ಇದೇನು ನೋಡ್ತಾ ಇದ್ದೀರಾ ಆ ಕಡೆ ಲೆಫ್ಟ್ ಸೈಡಲ್ಲಿ, ಅದು ಬಂದು ಫ್ರೀ ದರ್ಶನ. ಈಗ ನಾವು ಹೋಗ್ತಾ ಇರೋ, ನಾನು ನಿಂತಿರೋ ಲೈನು ಬಂದು 1000 ರೂಪೀಸ್ದು. ನನ್ನ ರೈಟ್ ಸೈಡ್ ಒಂದು ಲೈನ್ ಬರುತ್ತೆ, ಇದು ಬಂದುಬಿಟ್ಟು ಪಾಸಲ್ಲಿ ಹೋಗೋದು. ನೋಡಿ ಇವಾಗ ನಮ್ಮ ಕಡೆಯವ್ರು ಇವಾಗ ಜಸ್ಟ್ ಬರ್ತಾ ಇದ್ದಾರೆ. ನಾವು ದೇವಸ್ಥಾನದ ಹತ್ತತ್ರ ಬಂದಾಗ ಅವ್ರು ನಮಗೆ ಇಲ್ಲಿ ಸಿಕ್ಕಿದ್ರು. ಇವಾಗ ನಿಧಾನಕ್ಕೆ ಮೂವ್ ಆಗ್ತಾ ಇದೆ ಲೈನು. ನೋಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಅಂದರೆ ನೋಡೋದಕ್ಕೆ 2 ಕಣ್ಣು ಕೂಡ ಸಾಕಾಗೋದಿಲ್ಲ, ಅಷ್ಟು ಒಂದು ಅದ್ಭುತವಾಗಿ ಹೂವಿನ ಅಲಂಕಾರ ಮಾಡಿದ್ದಾರೆ. ಯಾರಾದರೂ ನೀವು ಬರೋರಿದ್ದರೆ ನನಗೆ ಗೊತ್ತಿರೋ ಪ್ರಕಾರ ಆದಷ್ಟು ಬೇಗ ದರ್ಶನ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಸ್ಟಾರ್ಟಿಂಗು ತುಂಬ ರಶ್ ಇರುತ್ತೆ, ಲಾಸ್ಟ್ ಎಂಡಲ್ಲೂ ಕೂಡ ತುಂಬ ರಶ್ ಇರುತ್ತೆ. ಬಟ್ ಸ್ಟಾರ್ಟಿಂಗ್ ಏನಂತಂದರೆ ಸ್ಟಾರ್ಟಿಂಗು ಕೂಡ ಅಯ್ಯೋ ಬಾಗಿಲು ತೆಗೆದ ಮೇಲೆ ಬೇಗ ದರ್ಶನ ಮಾಡ್ಕೊಬಿಡೋಣ, ನೆಕ್ಸ್ಟು ರಶ್ ಆಗಿಬಿಡುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದರಿಂದನೂ ರಶ್ ಆಗಬಹುದು. ಲಾಸ್ಟಲ್ಲಿ ಅಂತಂದರೆ ಅಯ್ಯೋ ಬಿಡು ಮುಗಿಯೋ ಟೈಮು ಅಂತ ಹೇಳಿ ಅಷ್ಟೇನು ಜನ ಇರೋದಿಲ್ಲ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಅಷ್ಟೇ ಫಸ್ಟು ಸ್ಟಾರ್ಟಿಂಗು ಮತ್ತು ಎಂಡಿಂಗಲ್ಲಿ ತುಂಬ ರಶ್ ಆಗೋದು. ಮಿಡಲಲ್ಲಿ ಬಂದರೆ ಅಷ್ಟೇನು ರಶ್ ಇರೋದಿಲ್ಲ. ನಾವು ಟೆಂಪಲ್ ಓಪನ್ ಆದಮೇಲೆ ಒಂದು 3 ಡೇಸ್ಗೆ ಬಂದಿರೋದು, ಅದರಿಂದ ನಮಗೇನು ಇವತ್ತು ನಾವು ಹೋಗಿರೋ ದಿನ ಮಾತ್ರ ಫುಲ್ಲು ಫ್ರೀ ಇದೆ. ಅಂದರೆ ನಾರ್ಮಲ್ ದೇವಸ್ಥಾನದಲ್ಲಿ ಏನು ನಾವು ದರ್ಶನ ಮಾಡ್ತೀವಿ ಆ ಟೈಪ್ ಇದೆ. ಬಟ್ ನನಗೆ ನಿಜ ನಾವು ಹಾಸನಾಂಬೆ ದರ್ಶನ ಮಾಡ್ತಾ ಇದ್ದೀವಿ ಅನ್ನೋ ಫೀಲ್ ಆಗ್ತಾ ಇದೆ. ಯಾಕಂತಂದರೆ ಇಷ್ಟೊಂದು ಫ್ರೀಯಾಗಿ ನಾನು ಇದು ಬಂದುಬಿಟ್ಟು ನನ್ನದು 3ನೇ ವರ್ಷದ್ದು ದರ್ಶನ ಮಾಡ್ತಾ ಇರೋದು. ಬಟ್ 2 ವರ್ಷದಿಂದನೂ ತುಂಬ ಅಂದರೆ ತುಂಬ ರಶ್ ಇತ್ತು. ಇದೇ ಫಸ್ಟ್ ಟೈಮು ಇಷ್ಟೊಂದು ಫ್ರೀಯಾಗಿರೋದು. ಎಲ್ಲೂ ಕೂಡ ಸ್ವಲ್ಪನೂ ಕ್ರೌಡ್ ಇಲ್ಲ. ಸ್ಟಾರ್ಟಿಂಗ್ ಮಾತ್ರ ಫುಲ್ ಫ್ರೀ ಇದೆ, ಲಾಸ್ಟಲ್ಲಿ ನಾವು ದೇವಸ್ಥಾನದ ಹತ್ತತ್ರ ಹೋದಾಗ ಮಾತ್ರ ಎಲ್ಲೋ ಸ್ವಲ್ಪ ಲೈನ್ಸ್ ಇರುತ್ತೆ ಅಷ್ಟೇ. ಆ ಕಡೆ ಪಾಸಲ್ಲೂ ಅಷ್ಟು ಲೈನ್ ಇಲ್ಲ, ಮತ್ತು ನಾವು 1000 ರೂಪೀಸ್ ಟಿಕೆಟಲ್ಲೂ ಅಷ್ಟು ಲೈನ್ ಇಲ್ಲ. ಬಟ್ ಧರ್ಮ ದರ್ಶನದಲ್ಲಿ ಮಾತ್ರ ತುಂಬ ಅಂದರೆ ಅದು ಜಾಸ್ತಿನೇ ಇದ್ದಾರೆ ಜನ, ಹೇಳ್ಕೊಳ್ಳೋ ಅಷ್ಟೇನಿಲ್ಲ. ಬಟ್ ನಮ್ಮ ಈ 2 ಲೈನ್ಗೆ ಕಂಪೇರ್ ಮಾಡಿದ್ರೆ ಆ ಲೈನಲ್ಲಿ ತುಂಬ ಜಾಸ್ತಿ ಜನ ಇದ್ದಾರೆ ಅಲ್ಲಿ. ಅಂದರೆ ತುಂಬ ಒಂದು ನೋಡಿ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಲೈನ್ಸ್ ಇದೆ ಅಂತ. ಅಷ್ಟು ಲೈನ್ಸ್ ಎಲ್ಲ ಬಿಟ್ಟು ಆಮೇಲೆ ಅವರು ದರ್ಶನಕ್ಕೆ ಬರಬೇಕು. ಬಟ್ ನಮಗಲ್ಲ, ನಾವು ಡೈರೆಕ್ಟಾಗಿ ಒಂದು ಎಂಟ್ರೆನ್ಸಿಂದ ದೇವಸ್ಥಾನಕ್ಕೆ ಒಂದು ಮ್ಯಾಕ್ಸಿಮಮ್ ಒಂದು 10 ಮಿನಿಟ್ಸ್ಗೆ ಬಂದುಬಿಟ್ವಿ. ಬಟ್ ಫೈನಲಿ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ. ಬಟ್ ವೀಡಿಯೋ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಕಷ್ಟಪಟ್ಟು ಅವ್ರಿಗೆ ಗೊತ್ತಿಲ್ಲದಿರೋ ಥರ ಕ್ಯಾಮ್ರಾ ಹಿಡ್ಕೊಂಡು ವಿಡಿಯೋನ ಮಾಡ್ತಾಯಿದ್ದೀನಿ. ಬಟ್ ಎಷ್ಟು ಚೆನ್ನಾಗಿ ದೇವ್ರನ್ನ ವಿಡಿಯೋ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ಎಷ್ಟಾಗಿದೆ ಅಷ್ಟು ಮ್ಯಾಕ್ಸಿಮಮ್ ತೋರಿಸೋದಕ್ಕೆ ನಾನು ಟ್ರೈ ಮಾಡಿದ್ದೀನಿ. ಬಟ್ ಏನಂದರೆ ಇಲ್ಲಿ ಕೆಲವರು ವಿಡಿಯೋ ಮಾಡಿದ್ದಾರೆ, ಕೆಲವರು ಫೋಟೋಸ್ ತೊಗೊಂಡಿದ್ದಾರೆ. ಇಲ್ಲಿನ ಏನಂತಂದರೆ ಅವ್ರಿಗೆ ಯಾರು ಮೇಯ್ನಾಗಿ ಅವ್ರಿಗೆ ಏನೋ ಗೊತ್ತಿಲ್ಲ. ಸಮ್ ಪೀಪಲ್ಸ್ ಮಾತ್ರ ನೀವು ವಿಡಿಯೋ ಮಾಡಬೇಡಿ, ಫೋಟೋಸ್ ತೆಗಿಬೇಡಿ ಅಂತಾರೆ. ಬಟ್ ನೋಡಿ ನನ್ನ ಮುಂದೆ ಇರೋರು ಎಷ್ಟು ಚೆನ್ನಾಗಿ ಅದು ಫೋಟೋನ ತೊಗೋತಾ ಇದ್ದಾರೆ. ಬಟ್ ಕೆಲವೊಬ್ರಿಗೆ ಮಾತ್ರ ಆ ಥರ ಹೇಳ್ತಾರೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅವರು ಎಷ್ಟು ಜನ ಅಂತ ನೋಡ್ತಾರೆ ಆ ಕ್ರೌಡಲ್ಲಿ. ನೋಡಿ ಫೈನಲಿ ಹತ್ತತ್ರ ಹೋಗಿ ನನಗೆ ಎಷ್ಟಾಗುತ್ತೋ ಅಷ್ಟು ದೇವ್ರನ್ನ ವಿಡಿಯೋ ಮಾಡಿದ್ದೀನಿ. ಲಾಸ್ಟ್ ಟೈಮ್ ಬಂದಿದ್ದಾಗ ನನಗೆ ದೇವರು ಅಷ್ಟು ಕಾಣಿಸ್ಲಿಲ್ಲ. ಒಳಗಡೆ ಎಲ್ಲ ಲೈಟ್ ಆಫ್ ಮಾಡಿದ್ರು, ಗರ್ಭಗುಡಿಲಿ ದೀಪ ಅಷ್ಟೇ ಕಾಣಿಸಿದ್ದು. ಮೇ ಬಿ ಆ ಟೈಮಲ್ಲಿ ಪೂಜೆ ಇತ್ತು ಅನ್ಕೋತೀನಿ, ಈವ್ನಿಂಗ್ ಟೈಮ್ ಏನೋ ಗೊತ್ತಿಲ್ಲ. ಬಟ್ ನನಗೆ ಆ ಟೈಮಲ್ಲಿ ದೀಪ ಅಷ್ಟೇ ಕಾಣಿಸಿದ್ದು, ದೇವರು ಅಷ್ಟು ಕ್ಲಿಯರಾಗಿ ಕಾಣಿಸ್ಲಿಲ್ಲ. ಬಟ್ ಈ ಸಾರಿ ತುಂಬ ಅಂದರೆ ತುಂಬ ಚೆನ್ನಾಗಿ ನನಗೆ ದೇವ್ರು ನೋಡೋದಕ್ಕೆ ಅವಕಾಶ ಸಿಕ್ತು. ಇಷ್ಟು
ಚೆನ್ನಾಗಿ ನಾನು ದೇವ್ರನ್ನ ಈ ವರ್ಷ ನೋಡ್ತೀನಿ ಅಂದ್ಕೊಂಡಿರಲಿಲ್ಲ. ನಾನು ಅದೇ ಟೆನ್ಷನಲ್ಲಿ ಬಂದೆ. ಅಯ್ಯೋ ಹೋದ ಸರಿನೂ ಅಷ್ಟೇ ದೀಪ ಬಿಟ್ಟರೆ ಅಮ್ಮನ ನೋಡೋಕ್ಕಾಗಲಿಲ್ಲ, ಈ ಸರಿ ಏನಾಗುತ್ತೋ ಅಂತ. ಫೈನಲಿ ವಿಡಿಯೋ ಕೂಡ ಮಾಡಿದೆ, ಹಾಗೆ ದರ್ಶನವೂ ಕೂಡ ಚೆನ್ನಾಗಾಯಿತು. ಮುಗಿಸಿ ಹೊರಗಡೆ ಬಂದೆ. ನಾವು ಅಲ್ಲಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇರಬೇಕಾದ್ರೆ 6 ಜನನೂ ಕೂಡ ಹಿಂದೆ ಮುಂದೆ ಆಗಿಬಿಟ್ವಿ. ನಾನು ಮಾತ್ರ ಮುಂದೆ ಬಂದೆ ಅಂದ್ಕೊಂಡಿದ್ದೀನಿ. ಬಟ್ ಯಾರ್ಯಾರು ಮುಂದೆ ಬಂದಿದ್ದಾರೆ, ಯಾರ್ಯಾರು ಹಿಂದೆ ಇದ್ದಾರೆ ಅಂತ ಗೊತ್ತಿಲ್ಲ. ಹಾಸನಾಂಬೆ ತಾಯಿ ದರ್ಶನ ಆದಮೇಲೆ ಮತ್ತೆ ಮುಂದೊಂದು ದೇವಸ್ಥಾನ ಸಿಗುತ್ತೆ, ದೇವಸ್ಥಾನದ ಒಳಗಡೆನೇ. ಆ ದೇವ್ರ ದರ್ಶನನೂ ಕೂಡ ಮಾಡಿಕೊಂಡು ಹೊರಗಡೆ ಬಂದ್ವಿ. ಫೈನಲಿ ಹೊರಗಡೆ ಬಂದ್ವಿ. ಆಚೆ ಬಂದಿದ್ದ ತಕ್ಷಣ ನಮಗೆ ದೇವಸ್ಥಾನದಿಂದ ಹೊರಗಡೆ ಬರುವಾಗ ರೈಟ್ ಸೈಡಲ್ಲಿ ನೋಡಿ ಸೀರೆ, ಆ ದೇವ್ರಿಗೆ ಇಟ್ಟಿರ್ತಕ್ಕಂಥ ಸೀರೆ ಎಲ್ಲ ಸೇಲ್ ಮಾಡ್ತಾಯಿದ್ದಾರೆ. ಯಾರಿಗಾದ್ರೂ ಬೇಕಾದರೆ ಸೀರೆ ತೊಗೋಬೋದು. ಬಟ್ ತುಂಬ ಕ್ರೌಡ್ ಇದ್ದಾಗ ತೊಗೊಳೋದು ತುಂಬ ಕಷ್ಟ ಆಗುತ್ತೆ. ಬಟ್ ನಾವಿವತ್ತು ಬಂದಿರೋ ದಿನ ಫುಲ್ ಅಂದರೆ ಫುಲ್ ಫ್ರೀ ಇತ್ತು. ನೀವು ಎಷ್ಟು ನಿಮಿಷ ಬೇಕಾದರೂ ಅಲ್ಲಿ ನಿಂತು ಸೀರೆ ತೊಗೋಬೋದು, ಅಷ್ಟು ಒಂದು ಫ್ರೀ ಆಗಿತ್ತು. ನೋಡಿ, ಅದು ಬೋರ್ಡ್ ಬಂದುಬಿಟ್ಟು 300 ರುಪೀಸ್ ಟಿಕೆಟ್ ತೊಗೊಂಡಿರೋರಿಗೆ ಲಾಡು ಪ್ರಸಾದ ಕೊಡೋದು. ಇದು ಬಂದು ನಾವು ನಿಂತಿರೋದು 1000 ರುಪೀಸ್ಗೆ ಪ್ರಸಾದ ಕೊಡೋದು. ಫೈನಲಿ 1000 ರುಪೀಸ್ ಟಿಕೆಟ್ ಕೊಟ್ಟು ಪ್ರಸಾದ ತೊಗೊಂಡ್ವಿ. ಹಾಗೆ ಅಲ್ಲಿ ಅನ್ನದಾನನೂ ಕೂಡ ನಡೀತಾ ಇತ್ತು. ಟಿಕೆಟ್ ತೊಗೊಂಡು ಅನ್ನದಾನಕ್ಕೆ ನಿಂತ್ಕೊಂಡ್ವಿ. ಅಲ್ಲೂ ಕೂಡ ಲೈನ್ ಫುಲ್ ಫ್ರೀ ಇತ್ತು ಬಿಡಿ, ರಶ್ಶೇ ಇರಲಿಲ್ಲ. ಈಗ ಹಾಗೆ ಪ್ರಸಾದ ತೊಗೊಂಡು ಬಂದ್ವಿ. ಬಟ್ 2 ಪ್ರಸಾದನ ಕೊಡ್ತಾಯಿದ್ರು. ಒಂದು ಬಂದು ಪೊಂಗಲ್ಲು, ಇನ್ನೊಂದು ಬಂದು ಪಲಾವ್. ಬಟ್ ನನಗೆ ಗೊತ್ತಿರಲಿಲ್ಲ ಯಾವ ಲೈನಲ್ಲಿ ಯಾವ ಪ್ರಸಾದ ಇದೆ ಅಂತ. ನಾನು ಅಂದ್ಕೊಂಡಿದ್ದೆ ಎಲ್ಲ ಲೈನಲ್ಲೂ ಕೂಡ ಒಂದೇ ಪ್ರಸಾದ ಇದೆ ಅಂತ. ಬಟ್ ನಮಗೆ ಸಿಕ್ಕಿದ್ದು ಪಲಾವು. ಓಕೆ ಅಂತ ಹೇಳಿ ಸ್ವಲ್ಪ ಟೇಸ್ಟ್ ಮಾಡಿದ್ವಿ. ಏನು ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ, ಬಿಕಾಸ್ ತಿನ್ನೋದಕ್ಕಾಗಲಿಲ್ಲ. ನಾವು ಮತ್ತೆ ಹೋಗಿಬಿಟ್ಟು ಅಲ್ಲಿರೋರಿಗೆ ಪ್ರಸಾದ ಕೊಟ್ಬಿಟ್ಟು ನಮ್ಮ ಜೊತೆ ಇರೋರಿಗೆ ಮತ್ತೆ ಬಂದು 2 ಟಿಕೆಟ್ ತೊಗೊಂಡು ಪೊಂಗಲ್ಗೆ ಹೋದ್ವಿ. ಪಾಪ ಕೊಟ್ಟರು. ಅಲ್ಲಿ ಒಂದು 2 ಟಿಕೆಟ್ಗೆ 2 ಪೊಂಗಲ್ ಇಸ್ಕೊಂಡ್ವಿ. ಅದೊಂದು 4 ಮೆಂಬರ್ಸ್ಗೆ ಆಯಿತು. ಮತ್ತು ನಾವಿಬ್ಬರು ಪೊಂಗಲ್ ತೊಗೊಂಡ್ವಿ. ಪೊಂಗಲ್ ಮಾತ್ರ ಕಂಪೇರ್ ಮಾಡಿದ್ರೆ ಪಲಾವ್ಗೆ ತುಂಬ ಚೆನ್ನಾಗಿತ್ತು. ಬೆಳಗ್ಗೆಯಿಂದ ನಾವೇನು ಬ್ರೇಕ್ಫಾಸ್ಟು ಕೂಡ ಮಾಡಿರಲಿಲ್ಲ, ಹಾಗೆ ಡೈರೆಕ್ಟು ಟೆಂಪಲ್ಗೆ ಬಂದುಬಿಟ್ವಿ. ಸೊ ಫೈನಲಿ ದೇವ್ರ ದರ್ಶನವೂ ಆಯಿತು, ಪ್ರಸಾದನೂ ತಿಂದಿದ್ದಾಯಿತು. ಇವಾಗ ನೋಡಿ ಶಾಪಿಂಗ್ ಟೈಮು. ಹೇಳ್ಕೋಬೇಕಂತಂದರೆ ಅಷ್ಟು ಏನು ಶಾಪಿಂಗ್ ಮಾಡುವಂಥದ್ದು ಏನೂ ಇಲ್ಲ. ಯೂಶ್ವಲಿ ನಮಗೆ ಬ್ಯಾಂಗ್ಳೂರಲ್ಲಿ ಸಿಗೋದೇನೇ ಇದೆ ಎಲ್ಲೂ. ಬಟ್ ಏನು ಅಂತಂದರೆ ನಾವು ಈ ದೇವಸ್ಥಾನಕ್ಕೆ ಹೋಗಿ ತೊಗೊಂಡ್ವಿ ಅನ್ನೋ ಒಂದು ಗುರುತಿಗೋಸ್ಕರ ಅಷ್ಟೇ ತೊಗೋಬೇಕು. ಆಮೇಲೆ ನಮ್ಮ ಜೊತೆ ಬಂದಿದ್ದವರು ಕಡಲೆಪುರಿ ತೊಗೊಂಡ್ರು, ಕಾರಲ್ಲಿ ತಿನ್ನೋದಕ್ಕಾಗುತ್ತೆ ಅಂತ ಎಲ್ಲ ತೊಗೊಂಡ್ರು. ಮುಂದೆ ಬಂದ್ವಿ. ಹಾಗೆ ಲಾಸ್ಟ್ ಟೈಮು ಇಲ್ಲೇ ಕೂಡ ನಾವು ಸೇಮ್ ಅಂಗಡಿಲೇ ಜ್ಯೂಸ್ ಕುಡಿದಿದ್ವಿ. ಅದ್ರ ಪಕ್ಕನೇ ಚುರುಮುರಿ ಮಾಡ್ತಾಯಿದ್ರು. ಬಟ್ ಏನು ಮಾಡೋದು, ಇನ್ನು ಟಿಫನ್ನು ಇನ್ನು ಹೋಗ್ಬೇಕಾದ್ರೆ ತಿನ್ನೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಸರೌಂಡಿಂಗ್ ಟಿಫನ್ ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡು ಚುರುಮುರಿ ತೊಗೊಂಡ್ವಿ. ಬಟ್ ಪಾಪ ಹುಡುಗ ಅಷ್ಟು ಮಸಾಲೆ ಐಟಮ್ಸ್ ಏನು ಇಟ್ಟಿರಲಿಲ್ಲ, ಪ್ಲೇನಾಗೇ ಮಾಡ್ದೆ. ಫೈನಲಿ ಚುರುಮುರಿ ತಿಂದು ಜ್ಯೂಸ್ ಕುಡಿದು ಹೊರಟ್ವಿ.